ಪ್ರಿಯ ವಿದ್ಯಾರ್ಥಿಗಳೇ, ಮಾಸ್ಟರ್ ಮೈಂಡ್ಗೆ ಸ್ವಾಗತ. ನಾನು ಆಯಿಷಾ. ಇಂದು ನಾವು ಈ ವರ್ಷದಲ್ಲಿ ನಡೆದಂತಹ ಕೆಲವೊಂದು ಪ್ರಮುಖ ದಿನಾಚರಣೆಗಳು, ಎಲ್ಲ ವರ್ಷ ನಡೆಯುತ್ತೆ, ಈ ವರ್ಷದಲ್ಲಿ ನಡೆದಂತಹ ಕೆಲವು ಪ್ರಮುಖ ದಿನಾಚರಣೆಗಳ ಬಗ್ಗೆ ಕಲೀಲಿಕ್ಕೆ ಹೋಗ್ತಾ ಇದ್ವಿ. ಅದು ಕೂಡ KS ಪ್ರಿಲಿಮ್ಸ್ ಏನು ಬಹಳ ಹತ್ತಿರ ಬರ್ತಾ ಇರುವಂತಹ ಈ ಸಂದರ್ಭದಲ್ಲಿ ಆ ದಿನಾಚರಣೆಗಳು, ಅದರ ಥೀಮ್ ಏನು, ಅದರ ಉದ್ದೇಶ ಏನು, ಹೇಗೆ ಆಚರಿಸ್ಕೊಂಡ್ವಿ, ಅದನ್ನು ಸ್ಥಾಪಿಸೋದಕ್ಕೆ ಇದ್ದ ಕಾರಣಗಳೇನು ಮತ್ತು ಆ ದಿನಗಳ ಮೂಲಕ ಯಾವ ಸಂದೇಶವನ್ನು ಸಾರಲಾಗ್ತದೆ, ಈ ರೀತಿಯಾದಂತಹ ಕೆಲವೊಂದು ವಿಚಾರಗಳನ್ನು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಕ್ವೆಶ್ಚನ್ಸ್ ಇಲ್ಲಿ ತುಂಬ ಸಿಂಪಲ್ ಆಗಿದೆ, ಆದರೆ ಈ ಕ್ವೆಶ್ಚನ್ಸ್ ಮೂಲಕ ಇನ್ನಷ್ಟು ವಿವರಗಳನ್ನು ತಿಳ್ಕೊಳ್ಳೋದು ನಮ್ಮ ಈ ಥೀಮ್ನ ಭಾಗ. ಓಕೆ, ನಮ್ಮ ಈ ವರ್ಷದ ಪ್ರಮುಖ ದಿನಾಚರಣೆಗಳು ಭಾಗ 1ರ ಪ್ರಥಮ ಪ್ರಶ್ನೆ: 2024ರಲ್ಲಿ ಯಾವ ದೇಶವು ವಿಶ್ವ ಪರಿಸರ ದಿನವನ್ನು ಆಯೋಜಿಸಿತು? ಯುನೈಟೆಡ್ ಸ್ಟೇಟ್ಸ್, ಚೀನಾ, ಸೌದಿ ಅರೇಬಿಯಾ, ಭಾರತ. ಇದರಲ್ಲಿ ಸರಿಯಾದ ಉತ್ತರ ಸೌದಿ ಅರೇಬಿಯಾ. ಓಕೆ, ಸರಿಯಾದ ಉತ್ತರ ಸೌದಿ ಅರೇಬಿಯಾ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ. ಈ ವಿಶ್ವ ಪರಿಸರ ದಿನವನ್ನು ಯಾವ ದಿವಸ ಆಚರಿಸಲಾಗ್ತದೆ? ಇದೊಂದು ಮಾತ್ರ ಎಲ್ರಿಗೂ ಗೊತ್ತಿರುತ್ತೆ, ಆದರೂ ಹೇಳ್ಕೊಳ್ಳೋಣ. ಜೂನ್ 5, 2024ರಂದು ನಾವು ಆಚರಿಸ್ತೀವಿ. ಪ್ರತಿ ವರ್ಷ ಜೂನ್ 5ರಂದೇ ಆಚರಿಸಲಾಗ್ತದೆ. ಯುನೆಪ್, ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್, ಅದರ ನೇತೃತ್ವದಲ್ಲಿ ಈ ಆಚರಣೆ ಮಾಡಲಾಗುತ್ತದೆ. ಹಾಗೂ ಈ ಆಚರಣೆಯು 1973ರಿಂದ ಇದನ್ನು ಶುರು ಮಾಡಲಾಗಿದೆ. 2024 ಅದಾಗಲೇ ಹೇಳ್ಕೊಂಡಂಗೆ ಸೌದಿ ಅರೇಬಿಯಾ ಇದನ್ನು ಆಯೋಜನೆ ಮಾಡಿದ್ದು. ಅದು ಯಾವ ವಿಚಾರದ ಮೇಲೆ ಕೇಂದ್ರೀಕರಿಸಿತ್ತು ಅಂತ ಹೇಳಿದರೆ, ಭೂಮಿಯ ಪುನಃಸ್ಥಾಪನೆ, ಮರುಭೂಮೀಕರಣ ಮತ್ತು ಬರ ಸ್ಥಿತಿಸ್ಥಾಪಕತ್ವವನ್ನು ಕೇಂದ್ರೀಕರಿಸಿತು. ಬರ ಸ್ಥಿತಿಸ್ಥಾಪಕತ್ವ ಅಂದರೆ ಏನು? ಯಾವುದೇ ರೀತಿಯ ಬರ ಸಂದರ್ಭದಲ್ಲಿ ನಾವು ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಶಕ್ತವಾಗಿರುವಂತಹ ಒಂದು ರೀತಿ ಅಂತ ಹೇಳ್ಬೋದು. ಯಾವುದಂದರೆ ನಮ್ಮ ಸ್ಥಿತಿಯಲ್ಲಿ ಸ್ಥಾಪನೆ ಆಗಿರುತ್ತೆ, ಅದು ನಾವು ಕದಲೋದಿಲ್ಲ, ವಿಚಲಿತರಾಗೋದಿಲ್ಲ ಅನ್ನೋ ರೀತಿಯಲ್ಲಿ ನಾವು ಸಿದ್ಧರಾಗಿರಬೇಕು ಅನ್ನುವಂಥದ್ದು, ಅದನ್ನು ಬರ ಸ್ಥಿತಿಸ್ಥಾಪಕತ್ವ ಅಂತ ಹೇಳ್ತಾರೆ. ಓಕೆ, ಹಾಗೆಯೇ ಈ ಒಂದು ಭೂಮಿಯ ಪುನಃಸ್ಥಾಪನೆ ಏನಿದೆಯಲ್ಲ, ಅದು UN ಡಿಕೇಡ್ ಆನ್ ಎಕೋಸಿಸ್ಟಮ್ ರಿಸ್ಟೋರೇಷನ್ ಏನಿದೆಯಲ್ಲ, 2021ರಿಂದ 2030ರವರೆಗಿನ ಆ ಒಂದು ಉದ್ದೇಶ ಏನಿದೆಯಲ್ಲ, ಅದರ ಒಂದು ಪ್ರಮುಖ ತತ್ವವಾಗಿದೆ ಅಂತ ಹೇಳ್ಬೋದು. ಹಾಗೆಯೇ ಬಹಳಷ್ಟು ಅಂಶಗಳನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಏನಂತ ಹೇಳಿದರೆ, ಈ ಒಂದು ಅಂತಾರಾಷ್ಟ್ರೀಯ ಪರಿಸರ ದಿನ ಅನ್ನುವಂಥದ್ದು ಏನಿದೆಯಲ್ಲ, ಇದರಲ್ಲಿ 150ಕ್ಕೂ ಹೆಚ್ಚು ದೇಶಗಳು ಇದರಲ್ಲಿ ತುಂಬ ಕಾನ್ಸಂಟ್ರೇಷನ್ ಮಾಡಿಕೊಂಡು, ಗಮನವಿಟ್ಕೊಂಡು ಭಾಗವಹಿಸ್ತದೆ. ಹಾಗೆಯೇ 1973ರಲ್ಲಿ ಇರುವುದೊಂದೇ ಭೂಮಿ ಅನ್ನುವಂಥ ಒಂದು ಆಶಯದೊಂದಿಗೆ ಇದನ್ನು ಆಚರಿಸಲು ಶುರು ಮಾಡಿದ್ದು. 2023ರಲ್ಲಿ ಆಚರಿಸಿದಂತಹ ಪರಿಸರ ದಿನಾಚರಣೆ ಏನಿದೆಯಲ್ಲ, ಅದು 50ನೇ ಒಂದು ದಿನಾಚರಣೆಯಾಗಿದೆ. ಈ ಸಲ ಸೌದಿ ಅರೇಬಿಯಾ ಆಯೋಜಿಸಿದಲ್ಲ, 2023ನೇದನ್ನು ಕೋಟ್ ಡಿ ಐವೋರಿ ಮತ್ತು ನೆದರ್ಲ್ಯಾಂಡ್ಸ್ ಸಹಭಾಗಿತ್ವದಲ್ಲಿ ಇದನ್ನು ಆಯೋಜಿಸಲಾಗಿದೆ. ಈ ಕೋಟ್ ಡಿ ಐವರಿ ಇದೆಯಲ್ಲ, ನೀವು ಇದನ್ನು ಕೇಳಿದ್ರೂ ಇಲ್ವೋ ಗೊತ್ತಿಲ್ಲ ಹೆಸರು. ಈ ವಿಚಾರದಲ್ಲಿ, ಪರಿಸರ ಸಂರಕ್ಷಣೆ ವಿಚಾರದಲ್ಲಿ, ಅಂದರೆ ವಿಶೇಷವಾಗಿ ಪ್ಲಾಸ್ಟಿಕ್ ಮಾಲಿನ್ಯದ ವಿಚಾರದಲ್ಲಿ ಬಹಳ ದೊಡ್ಡ ನಾಯಕತ್ವದ ಗುಣಗಳನ್ನು ಪ್ರದರ್ಶಿಸ್ತಾ ಇದೆ. 2014ರಿಂದಲೇ ಅದು ಪ್ಲಾಸ್ಟಿಕ್ ಚೀಲಗಳ ಬಳಕೆಯನ್ನು ನಿಷೇಧಿಸಿದಂತಹ ಒಂದು ದಿಟ್ಟ ಕ್ರಮ, ಆ ಟೈಮ್ಗೆ ಅದು ದಿಟ್ಟ ಕ್ರಮವನ್ನು ತೆಗೆದುಕೊಂಡಂತಹ ಒಂದು ದೇಶ ಅಂತ ಹೇಳ್ಬೋದು. ಹಾಗೆಯೇ 2023ರ ಥೀಮ್ ಏನಾಗಿತ್ತು ಅಂತ ನಿಮ್ಗೆ ಯಾರಿಗಾದರೂ ನೆನಪಿದೆಯಾ? ಯಾರಾದರೂ ನೆನಪಿದ್ರೆ ನೆನಪಿಸ್ಕೊಳ್ಳಿ, ಒಂದೇ ಕ್ಷಣ ನಿಮಗೆ ಟೈಮ್. 2023ರ ವಿಶ್ವ ಪರಿಸರ ದಿನ ಥೀಮ್ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್. ನಿಮಗೆಲ್ಲ ಥೀಮ್ ಗೊತ್ತಿರಬೇಕು. ಯಾವುದೇ ವಿಚಾರ ತಗೊಂಡ್ರೆ, ಈ ಸಲ ಏನು ಥೀಮ್ ಆಗಿತ್ತು, ಲಾಸ್ಟ್ ಇಯರ್ ಏನು ಥೀಮ್ ಆಗಿತ್ತು, ಆ ಥೀಮ್ನ ಉದ್ದೇಶ ಏನು, ಅದರ ಮೊದಲ ಥೀಮ್ ಏನು, ಈ ರೀತಿಯೆಲ್ಲ ತಿಳ್ಕೊಂಡಾಗ ನಿಮಗೆ ಹೆಚ್ಚು ಮಾರ್ಕ್ಸ್ ಫೆಚ್ಚಿಂಗಲ್ಲಿ ಇದು ಬಹಳ ಬಹಳ ಕ್ಯಾಚಿ ಆಗಿರುತ್ತೆ ಅಂತ ಹೇಳ್ಬೋದು. ಸೊ 2024ರ ಥೀಮ್ ಏನು ನೋಡಿ, ಇವಾಗಷ್ಟೇ ಹೇಳಿದ್ದೀನಿ, ಆದರೂ ಯಾರಿಗೂ ನೆನಪಿಲ್ಲ ಅಲ್ವಾ? ನೆನಪಿದೆಯಾ? ಇದ್ದಿದ್ರೆ ವೆರಿ ಗುಡ್. ಈ ವರ್ಷದ ಥೀಮ್ ಲ್ಯಾಂಡ್ ರಿಸ್ಟೋರೇಷನ್, ಹಾಲ್ಟಿಂಗ್ ಡೆಸರ್ಟಿಫಿಕೇಷನ್ ಮತ್ತು ಬಿಲ್ಡಿಂಗ್ ಡ್ರಾಟ್ ರೆಸಿಲಿಯನ್ಸ್. ಇದನ್ನೇ ಇವಾಗ ಕನ್ನಡದಲ್ಲಿ ಹೇಳಿರುವಂಥದ್ದು. ಆವಾಗ ಭೂಮಿ ಪುನಃಸ್ಥಾಪನೆ, ಮರುಭೂಮೀಕರಣದ ತಡೆ ಮತ್ತು ಬರ ಸ್ಥಿತಿಸ್ಥಾಪಕತ್ವವನ್ನು ಕೇಂದ್ರೀಕರಿಸುವಂಥ ಆವಾಗ ಏನು ಹೇಳಿದ್ನಲ್ಲ, ಅದನ್ನು ಕನ್ನಡದಲ್ಲಿ ಹೇಳಿರುವಂಥದ್ದು. ಇಂಗ್ಲೀಷ್ನಲ್ಲಿ ನೀವೆರಡು ಕನ್ನಡದ ಮಕ್ಕಳು, ವಿಶೇಷವಾಗಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡೆರಡನ್ನು ಒಟ್ಟೊಟ್ಟಿಗೆ ಓದ್ಕೊಂಡು ಹೋಗಬೇಕು. ಅಂದರೆ ಬ್ರೈನ್ಗೆ ಅದು ಅಭ್ಯಾಸ ಹೋಗುವಂಗೆ ಇರಬೇಕು. ಇಲ್ಲಾಂದರೆ ಏನಾಗುತ್ತೆ, ಎಕ್ಸಾಮ್ ಹಾಲ್ನಲ್ಲಿ ಇಂಗ್ಲೀಷ್ನಲ್ಲಿ ಕಂಡ ಕೂಡಲೇ ತಬ್ಬಿಬ್ಬಾಗೋದು, ಕನ್ನಡದಲ್ಲಿ ಕಂಡ ಕೂಡಲೇ ಇದೇನಿದು ಅಂತ ಅಂದ್ಕೊಳ್ಳೋದು, ಹಾಗೆಲ್ಲ ಆಗಬಾರ್ದು ಯಾವತ್ತೂ. ಅಂದರೆ ವಿಶೇಷ ಕೆಲವೊಂದು ಪಾರಿಭಾಷಿಕ ಪದಗಳನ್ನು ಇಂಗ್ಲೀಷ್ನಲ್ಲೂ ನೋಡ್ತಾ ಹೋಗಬೇಕು. ಫಸ್ಟ್ಗೆ ಕಷ್ಟ ಅನಿಸುತ್ತೆ, ಆಮೇಲೆ ಅದು ಒಂಥರ ಅಭ್ಯಾಸ ಆಗೋಗುತ್ತೆ. ಓಕೆ, ಸೊ ನಮ್ಮ ಪ್ರಥಮ ಪ್ರಶ್ನೆಯ ಬೇಕಾದಂತಹ ವಿಚಾರಗಳನ್ನು ಇಲ್ಲಿ ಕಲ್ತಿದ್ದೀವಿ. ನಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ.
ಜೈವಿಕ ವೈವಿಧ್ಯತೆಗಾಗಿ ಅಂತಾರಾಷ್ಟ್ರೀಯ ದಿನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಎ. ಜೈವಿಕ ವೈವಿಧ್ಯತೆಯ ಅಂತಾರಾಷ್ಟ್ರೀಯ ದಿನವನ್ನು ಮೇ 22ರಂದು ಆಚರಿಸಲಾಗುತ್ತದೆ. ಹೇಳಿಕೆ ಬಿ. 2024ರ ಥೀಮ್ ಬಿ ಪಾರ್ಟ್ ಆಫ್ ದ ಪ್ಲಾನ್. ಇವಾಗ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನು ಆರಿಸಿರಿ. ಹೇಳಿಕೆ ಎ ಸರಿಯಾಗಿದೆ, ಹೇಳಿಕೆ ಬಿ ಸರಿಯಾಗಿದೆ, 2 ಹೇಳಿಕೆಗಳು ತಪ್ಪಾಗಿದೆ, 2 ಹೇಳಿಕೆಗಳು ಸರಿಯಾಗಿದೆ. ಇಲ್ಲಿ ಸರಿಯಾದ ಉತ್ತರ 2 ಹೇಳಿಕೆಗಳು ಸರಿಯಾಗಿದೆ. ಜೈವಿಕ ವೈವಿಧ್ಯತೆಯ ಅಂತಾರಾಷ್ಟ್ರೀಯ ದಿನವನ್ನು ಮೇ 22ರಂದು ಆಚರಿಸಲಾಗುತ್ತದೆ ಹಾಗೂ ಅದರ ಥೀಮ್ ಬಿ ಪಾರ್ಟ್ ಆಫ್ ದಿ ಪ್ಲಾನ್. ಇದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ನೋಡೋಣ. ಇದರ ಥೀಮ್ ಏನು ಹೇಳಿದ್ವಲ್ಲ, ಬಿ ಪಾರ್ಟ್ ಆಫ್ ದಿ ಪ್ಲಾನ್ ಅಂತ, ಅಂದರೆ ಒಂದು ಕಂಪ್ಲೀಟ್ ಆಗಿ ಜೀವ ವೈವಿಧ್ಯ ಸಂರಕ್ಷಣೆಯ ಒಂದು ಪ್ಲಾನ್ ಏನಿದೆಯಲ್ಲ ಅದರ ಭಾಗ ಪ್ರತಿಯೊಬ್ಬರು ಆಗಬೇಕು ಅನ್ನುವಂಥದ್ದು. ಸೊ ಅದರ ಭಾಗವಾಗಿ ಇತ್ತೀಚೆಗೆ ಕುನ್ಮಿಂಗ್ ಮಾಂಟ್ರಿಯಲ್ ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ವರ್ಕ್ ಏನಿದೆಯಲ್ಲ ಇದಕ್ಕೆ ಕೂಡ ಅದು ಸಂಪೂರ್ಣವಾದಂತಹ ಬೆಂಬಲವನ್ನು ಕೊಡ್ತದೆ. ಯಾಕಂದರೆ ಅಲ್ಲಿ ಪ್ಲಾನ್ ಅಂದರೆ ಜೀವ ವೈವಿಧ್ಯತೆಯ ರಕ್ಷಣೆಯ ಒಂದು ಪ್ಲಾನ್, ಅದರಲ್ಲಿ ಇದು ಕೂಡ ಒಂದು ಪ್ರಮುಖ ಭಾಗ ಅಂತ. ಇನ್ನೊಂದು ಇಲ್ಲಿ ಯಾಕೆ ನಿಮಗೆ ನಾನು ಹೇಳ್ತೀನಿ ಅಂತ ಹೇಳಿದರೆ, ಈ ಕುನ್ಮಿಂಗ್ ಮಾಂಟ್ರಿಯಲ್ ಗ್ಲೋಬಲ್ ಡೈವರ್ಸಿಟಿ ಫ್ರೇಮ್ವರ್ಕ್ ಏನಿದೆಯಲ್ಲ ತುಂಬ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ಪರಿಸರ ರಕ್ಷಣೆಗಾಗಿ ಇದು ಪ್ಯಾರಿಸ್ ಒಪ್ಪಂದ ಏನಿದೆಯಲ್ಲ, ಪ್ಯಾರಿಸ್ ಒಪ್ಪಂದದ ಬಳಿಕದ ಬಹಳ ಮಹತ್ವದ ಒಂದು ಒಪ್ಪಂದ ಇದು ಈ ಕುನ್ಮಿಂಗ್ ಮಾಂಟ್ರಿಯಲ್ ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ವರ್ಕ್. ಹವಾಮಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ಯಾರಿಸ್ ಒಪ್ಪಂದ ಎಷ್ಟು ಇಂಪಾರ್ಟೆಂಟ್, ಅದೇ ರೀತಿಯಾಗಿ ಬಯೋಡೈವರ್ಸಿಟಿಗೆ ಸಂಬಂಧಪಟ್ಟ ಹಾಗೆ ಈ ಕುನ್ಮಿಂಗ್ ಮಾಂಟ್ರಿಯಲ್ ಗ್ಲೋಬಲ್ ಡೈವರ್ಸಿಟಿ ತುಂಬ ಇಂಪಾರ್ಟೆಂಟ್. ಮತ್ತು ಇದು ನಡೆದಿರುವಂಥದ್ದು ಕೆನಡಾದ ಮಾಂಟ್ರಿಯಲ್ನಲ್ಲಿ. ಕೆನಡಾದಲ್ಲಿ ನಡೆದಿದೆ, ಚೀನಾದ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಹಾಗಾಗಿ ಚೀನಾ ನನ್ನ ಹೆಸರನ್ನು ಕೂಡ ನೀವು ಹಾಕ್ಕೋಬೇಕು ಅಂತ ಹೇಳಿಬಿಟ್ಟು ಹಾಕ್ಕೊಂಡಿರೋದು. ಹಾಗಾಗಿ ಚೀನಾದ ಕುನ್ಮಿಂಗ್ನ ಹೆಸರಲ್ಲಿ ಇರುವಂಥದ್ದು. ಸೊ ಹಾಗಾಗಿ ಕುನ್ಮಿಂಗ್ ಮಾಂಟ್ರಿಯಲ್ ಒಪ್ಪಂದ ಅಂತ ಇದನ್ನು ಕರೀತಾರೆ. ಇದು 2050ರ ವೇಳೆಗೆ ಪ್ರಕೃತಿಯ ಜೊತೆಗೆ ಒಂದು ಸಹಬಾಳ್ವೆಯ ಬದುಕನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ 2030ರವರೆಗೆ 23 ಜಾಗತಿಕ ಗುರಿಗಳನ್ನು ಹೊಂದಿದೆ ಹಾಗೂ 2050ಕ್ಕೆ ಒಟ್ಟು 4 ಜಾಗತಿಕ ಗುರಿಗಳನ್ನು ಹೊಂದಿದೆ. ಸೊ ಇದರ ಈ ಕುನ್ಮಿಂಗ್ ಮಾಂಟ್ರಿಯಲ್ ಒಪ್ಪಂದದ 4 ಪ್ರಮುಖ ಗುರಿಗಳು ಏನು ಅನ್ನೋದನ್ನು ನೋಡೋಣ. ಮೊದಲನೆಯ ಗುರಿ ರಕ್ಷಿಸಿ ಮತ್ತು ಮರುಸ್ಥಾಪಿಸಿ. ಅಂದರೆ 2050ರ ವೇಳೆಗೆ ಎಲ್ಲ ಪರಿಸರ ವ್ಯವಸ್ಥೆಗಳನ್ನು ಸಮಗ್ರವಾದ ರೀತಿಯಲ್ಲಿ ಅದನ್ನು ರಕ್ಷಿಸಬೇಕು ಮತ್ತು ಅದು ಒಂದು ವೇಳೆ ಡ್ಯಾಮೇಜ್ ಆಗಿದ್ದರೆ ಅದನ್ನು ಮರುಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು ಇದರ ಒಂದು ಪ್ರಧಾನ ಗುರಿಯಾಗಿದೆ. ಹಾಗೆಯೇ 2050ರ ವೇಳೆಗೆ ಅಷ್ಟೊತ್ತಿಗೆ ಯಾವುದೇ ಒಂದು ಸ್ಥಳೀಯ ಕಾಡು ಪ್ರಾಣಿ ಪ್ರಭೇದಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ಅದರ ಒಂದು ತಡೆಯನ್ನು, ನಾಶವನ್ನು ಸಂಪೂರ್ಣವಾಗಿ ನಾವು ನಿಗ್ರಹಿಸುವ ಮಟ್ಟಕ್ಕೆ ಎಲ್ಲ ರಕ್ಷಣಾ ವ್ಯವಸ್ಥೆಯನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು. ಅಂದರೆ 2050ರ ವೇಳೆಗೆ ಎಲ್ಲ ಪ್ರಭೇದಗಳ ಅಳಿವಿನ ಪ್ರಮಾಣವನ್ನು 10 ಪಟ್ಟು ಕಡಿಮೆ ಮಾಡಬೇಕು ಅನ್ನುವಂಥದ್ದು. ಎಷ್ಟು? 10 ಟೈಮ್ಸ್ ಕಡಿಮೆ ಮಾಡಬೇಕು. ಇವಾಗ ಆಗ್ತಾ ಇರುವಂತಹ ಜೀವ ವೈವಿಧ್ಯ ನಷ್ಟ ಏನಿದೆಯಲ್ಲ ಅದನ್ನು 2050ರ ವೇಳೆಗೆ 10 ಟೈಮ್ಸ್ ಕಡಿಮೆ ಮಾಡಬೇಕು ಅನ್ನುವಂಥದ್ದು ಇದರ ಒಂದು ಪ್ರಥಮ ಗುರಿ ಅಂತ ಹೇಳ್ಬೋದು. ಎರಡನೇದು ಪ್ರಕೃತಿಯೊಂದಿಗೆ ಸಮೃದ್ಧಿ. ಮೊದಲನೇದಾಗಿ ಪ್ರಕೃತಿ ಎಷ್ಟು ನಮಗೆ ಹೆಲ್ಪ್ಫುಲ್ ಆಗಿದೆ, ಮಾನವನಿಗೆ ಹೆಲ್ಪ್ಫುಲ್ ಆಗಿದೆ ಅನ್ನುವಂಥದ್ದನ್ನು ಮನುಷ್ಯನಿಗೆ ಅದರ ಒಂದು ಅವೇರ್ನೆಸ್ ಮೂಡಿಸುವಂಥದ್ದು ಮತ್ತು ಭವಿಷ್ಯದ ಪೀಳಿಗೆಗೆ 2050ರ ವೇಳೆಗೆ ಸಂಪೂರ್ಣವಾಗಿ ಒಂದು ಸುಸ್ಥಿರ ಅಭಿವೃದ್ಧಿಯನ್ನು ಬೆಂಬಲಿಸಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಒಂದು ಮರುಸ್ಥಾಪನೆ ಮಾಡಿಕೊಳ್ಳುವಂಥದ್ದು ಇದರ ಒಂದು ಎರಡನೆಯ ಒಂದು ಪ್ರಧಾನವಾದ ಗುರಿ ಅಂತ ಹೇಳ್ಬೋದು. ಮೂರನೆಯ ಗುರಿ ಪ್ರಯೋಜನಗಳನ್ನು ನ್ಯಾಯಯುತವಾಗಿ ಹಂಚಿಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ಒಂದು ಪರಿಸರದ ಪ್ರಯೋಜನಗಳನ್ನು ಯಾರ್ಯಾರೋ ಪಡ್ಕೊಳ್ತಾ ಇರ್ತಾರೆ, ಅದರ ಇದು ಬರ್ಡನ್ ಇದೆಯಲ್ಲ, ಅದರ ಬ್ಯಾಗೇಜ್ ಅದನ್ನು ಬಡ ರಾಷ್ಟ್ರಗಳಿಗೆ ಹಾಕ್ತಾ ಇರ್ತಾರೆ. ಇವಾಗ ಅಮೇರಿಕಾ ಅಂಥ ದೇಶಗಳೆಲ್ಲ, ಮುಂದುವರೆದ ದೇಶಗಳಲ್ಲೆಲ್ಲ ಪರಿಸರನೆಲ್ಲ ಹಾಳು ಮಾಡಿ ಆಗಿದೆ. ಇವಾಗ ಅದರ ನಷ್ಟ ತುಂಬಿಕೊಳ್ಳಿಕ್ಕೆ ಪಾಪದ ದೇಶಗಳಿಗೆ ಅದರ ತ್ಯಾಜ್ಯ ಕಳಿಸುವಂಥದ್ದಾಗಿರ್ಬೋದು, ಅಥವಾ ನಿಮ್ಮಲ್ಲಿ ಕಾಡು ಬೆಳೆಸಿ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳೋದಾಗಿರ್ಬೋದು. ಇದನ್ನೆಲ್ಲ ನೀವು ಕೇಳ್ಕೊಂಡಿದ್ದೀರ. ಎಷ್ಟೊಂದು ತ್ಯಾಜ್ಯ ಅಂತೂ ಬೇರೆ ಬೇರೆ ಬಡ ದೇಶಗಳಿಗೆ ಎಷ್ಟು ಬರ್ತದೆ ಅಂತ ಹೇಳಿದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟದಲ್ಲಿ ತ್ಯಾಜ್ಯವನ್ನು ಅಂದರೆ ಡಂಪಿಂಗ್ ಯಾರ್ಡ್ಗಳನ್ನಾಗಿ ಬಡ ರಾಷ್ಟ್ರಗಳನ್ನು ಈ ಮುಂದುವರೆದ ರಾಷ್ಟ್ರಗಳು ಬಳಸ್ಕೊಂಡಿರುವಂಥದ್ದು ಇದೆ. ಹಾಗಾಗಿ ಪಾರಂಪರಿಕ ಸಂಪನ್ಮೂಲಗಳ ಬಳಕೆ ಮತ್ತು ಅದರ ಒಂದು ಸ್ಥಳೀಯ ಸಮುದಾಯಗಳನ್ನು ಅದನ್ನು ಬಳಸ್ಕೊಳ್ಳೋದ್ರ ಬಗ್ಗೆ ಇದು ತುಂಬ ಗಮನ ಕೊಡ್ತದೆ. ಹಾಗೆಯೇ ಸಾಂಪ್ರದಾಯಿಕವಾದ ಜ್ಞಾನವನ್ನು ಸಂಪೂರ್ಣವಾಗಿ ಹಂಚಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಇದು ಗಮನ ಕೊಡ್ತದೆ. ಹಾಗಾಗಿ 2050ರ ವೇಳೆಗೆ
ಪಾರಂಪರಿಕ ಸಂಪನ್ಮೂಲಗಳ ಜೊತೆಗೆ ಯಾವುದೇ ಒಂದು ಸಾಂಪ್ರದಾಯಿಕದ ಜ್ಞಾನದ ರಕ್ಷಣೆಯನ್ನು ಹಂಚಿಕೊಳ್ಳುವಾಗ ಕೂಡ ಎಲ್ಲರೂ ಇದರ ಪ್ರಯೋಜನ ಪಡಿಬೇಕು ಅನ್ನೋದರ ಬಗ್ಗೆ ಇದು ಗಮನ ಹರಿಸ್ತದೆ. ಹಾಗೆಯೇ ಇದರ 4ನೆಯ ಒಂದು ಉದ್ದೇಶ ಹೂಡಿಕೆ ಮತ್ತು ಸಹಯೋಗ. ಅಂದರೆ ಇದರ ರೂಪುರೇಷೆಗಳು ಏನಿದೆಯಲ್ಲ, ಏನು ಇದು ಯೋಜನೆ ಹಾಕ್ಕೊಂಡಿದೆಯಲ್ಲ, ಅದಕ್ಕೆ ಬೇಕಾದಷ್ಟು ಹಣಕಾಸಿನ ನೆರವು, ತಂತ್ರಜ್ಞಾನದ ನೆರವು ಎಲ್ಲವೂ ಸಂಪೂರ್ಣವಾಗಿ ಲಭ್ಯವಿದೆ ಅನ್ನೋದನ್ನು ಖಾತರಿಪಡಿಸಿಕೊಳ್ಳುವಂಥದ್ದು ಇದರ ಒಂದು ಪ್ರಮುಖ ಉದ್ದೇಶ ಅಂತ ಹೇಳ್ಬೋದು. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ನಿಮಗೆ ಪ್ರಿಲಿಮ್ಸ್ಗೆ ಈ ಪ್ರಶ್ನೆ ಕೂಡ ಬರಬಹುದು. ಏನಂತ ಹೇಳಿದರೆ 30ರಿಂದ 30 ಗುರಿ ಅಂತ ಹೇಳ್ತಾರೆ. ಹಿಂಗೆ ನೋಡಿ 30 to 30 ಅಂತ, 30ರಿಂದ 30 ಅಂತ. ಹಿಂಗಂದ್ರೆ ಏನು ಅಂತ ನಿಮಗೊಂದು ಪ್ರಶ್ನೆ ಬರ್ಬೋದು. ಹೀಗಂದ್ರೆ ಏನು ಅಂತ ಹೇಳಿದರೆ, ಬಯೋಡೈವರ್ಸಿಟಿ ಫ್ರೇಮ್ವರ್ಕ್ನ ಗುರಿ 2030 ವೇಳೆಗೆ ವಿಶ್ವದ ನೆಲ, ನೀರು ಮತ್ತು ಸಮುದ್ರಗಳ ಕನಿಷ್ಠ 30% ರಕ್ಷಣೆ ಮಾಡಲೇಬೇಕು ಅನ್ನುವಂಥದ್ದು ಗುರಿ. ಅದನ್ನೇ 30 to 30 ಅಂತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಿಲಿಮ್ಸ್ನ ಪ್ರಶ್ನೆ ಬರಬಹುದು, ನೀವು ಅದನ್ನು ಎದುರಿಸಲಿಕ್ಕೆ ಸಜ್ಜಾಗಿ. ಸೊ ನಾವಿವತ್ತು ಈ ವಿಡಿಯೋ ಮೂಲಕ, ಅಂದರೆ ಇದು ನೇರವಾಗಿ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಅಲ್ಲ, ಪ್ರಶ್ನೆಯನ್ನು ನೋಡ್ತಾ ನೋಡ್ತಾ ಅದಕ್ಕೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ವಿಚಾರಗಳನ್ನು ಕಲ್ತ್ಕೊಳ್ಳೋದೇ ನಮ್ಮ ಥೀಮ್ ಅಂತ ನಾನು ಹೇಳಿದ್ದೀನಿ. ಸೊ ಈ ವಿಡಿಯೋದ ಮೂಲಕ 2 ಪ್ರಮುಖ ದಿನಾಚರಣೆಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿವರಗಳನ್ನು ಕಲ್ತ್ಕೊಂಡಿದ್ದೀವಿ. ನಾಳೆ ಮತ್ತಷ್ಟು ವಿವರಗಳೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ. ಅಲ್ಲಿವರೆಗೂ ಧನ್ಯವಾದ, ನಮಸ್ಕಾರ.